ಆತ್ಮೀಯರೇ, ನೈನ್ ಮಾಸ್ಟರ್ಸ್ ಚಾನಲ್ಗೆ ಸ್ವಾಗತ. ಸೂರ್ಯ ಅಧಿಪತಿಯಾಗಿರ್ತಕ್ಕಂಥ ಸಿಂಹರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯವನ್ನು, ರಾಶಿ ಭವಿಷ್ಯವನ್ನು ನೋಡೋಣ. ಗೋಚಾರ ಫಲವನ್ನು ನೋಡೋಣ. ಗ್ರಹಗಳ ಸ್ಥಿತಿಯನ್ನು ಮೊದಲ ನೋಡೋಣ. ಗ್ರಹಚಾರ ಫಲ ಯಾವ ರೀತಿ ಮೂಮೆಂಟ್ಸ್ ಇದಾವೆ ಅಂತೇಳಿ. ರವಿದೇವರು ಮಾರ್ಚ್ 14ರಂದು ಕುಂಭದಿಂದ ಮೀನಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧದೇವರು 7ನೇ ತಾರೀಕು ಕುಂಭದಿಂದ ಮೀನಕ್ಕೆ, ಅದೇ ರೀತಿ 26ನೇ ತಾರೀಕಿನಿಂದ ಮೀನದಿಂದ ಮೇಷಕ್ಕೆ ಏನಪ್ಪ ಅಂದ್ರೆ ಟ್ರಾನ್ಸಿಟನ್ನು ಮಾಡ್ತಾ ಇದ್ದಾರೆ, ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಂತರ ಮಂಗಳ ದೇವರು ಮಾರ್ಚ್ 15ರಂದು ಮಕರದಿಂದ ಕುಂಭಕ್ಕೆ ಸ್ಥಾನ ಪಲ್ಲಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಶುಕ್ರದೇವರು ಮಾರ್ಚ್ 7ರಿಂದ 31ರವರೆಗೂ ಕುಂಭರಾಶಿಯಲ್ಲೇ ಇರುತ್ತಾರೆ. ಇದು ಈ ತಿಂಗಳ ಸಿಂಹರಾಶಿಯವರ ಗೋಚಾರ ಸ್ಥಿತಿ ಆಗಿರುತ್ತದೆ. ಎಲ್ಲರಿಗೂ ನೈನ್ ಮಾಸ್ಟರ್ಸ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ಸಿಂಹರಾಶಿಯವರ ವಿಚಾರವನ್ನು, ಗೋಚಾರದ ವಿಚಾರವನ್ನು, ಗ್ರಹ ಸ್ಥಿತಿಯನ್ನು ನೋಡೋಣ. ಆರೋಗ್ಯದ ವಿಚಾರ ಮೊದಲು. ಆರೋಗ್ಯದ ವಿಚಾರ ಯಾವ ರೀತಿ ಅಂದರೆ, ಸೂರ್ಯದೇವರು, ಬುಧ ಮತ್ತು ಶನಿದೇವರು 7ರಲ್ಲಿ ಅಂದರೆ ಸಪ್ತಮ ಭಾವದಲ್ಲಿ ಕುಳಿತಿರುತ್ತಾರೆ. ಹೀಗಿರೋದ್ರಿಂದ ಏನಪ್ಪ ಅಂತಂದ್ರೆ, ಅನಿವಾರ್ಯವಾಗಿ ಅನಾರೋಗ್ಯ ಇದ್ದರೂ ಪ್ರಯಾಣ ಮಾಡುವ ಪ್ರಸಂಗಗಳು ನಿಮಗೆ ಪ್ರಾಪ್ತವಾಗುತ್ತವೆ. ಗ್ಯಾಸ್, ಎಸಿಡಿಟಿ, ಹೊಟ್ಟೆಯ ಸಮಸ್ಯೆ, ನೇತ್ರ ಸಂಬಂಧಿ ಸಮಸ್ಯೆಗಳು ಪ್ರಾಪ್ತವಾಗುತ್ತವೆ. ಬುಧದೇವರು ಕೂಡ 7ರಲ್ಲಿ ಅಶುಭಲವನ್ನೇ ಕೊಡುತ್ತಾರೆ. ನಾನಾ ರೀತಿಯ ಪೀಡೆಗಳು, ಮನೋವ್ಯಾಕುಲತೆಗಳು ಉಂಟಾಗುತ್ತವೆ. 7ನೇ ತಾರೀಕಿನ ನಂತರ ಬುಧದೇವರು 8ನೇ ಮನೆಗೆ ಪ್ರವೇಶವನ್ನು ಮಾಡುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತವೆ. ಆದರೆ ತಿಂಗಳ ಪೂರ್ತಿ ಮನೋ ನೆಮ್ಮದಿ ಇಲ್ಲದೆ ಏಕಾಗ್ರತೆಯ ಕೊರತೆಯನ್ನು ನೀವು ಅನುಭವಿಸಬೇಕಾಗುತ್ತದೆ ಸಿಂಹರಾಶಿಯವರು. ಅದೇ ರೀತಿ ಸಿಂಹರಾಶಿಯವರ ಹಣಕಾಸಿನ ವಿಚಾರವನ್ನು ನೋಡೋಣ. ಈ ತಿಂಗಳು ಮಿಶ್ರ ಫಲ ಇರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಶುಭ ಫಲಗಳು ಹೇಳಬೇಕೆಂದರೆ, ಸರ್ಕಾರದಿಂದ ಯಾವುದೋ ಒಂದು ಹಣ ಬರುವುದು ನಿಂತಿದ್ದರೆ ಅದು ಈ ತಿಂಗಳು ನಿಮ್ಮ ಕೈಗೆ ಸೇರುತ್ತದೆ. ಯಾವುದೇ ಒಂದು ಪ್ರಾಜೆಕ್ಟ್ ವಿಚಾರದಲ್ಲಿ ಹಣ ನಿಂತಿದ್ದರೆ ಅದು ಇದು ತಿಂಗಳ ನಿಮ್ಮ ಕೈ ಸೇರುತ್ತದೆ. ಸರ್ಕಾರಿ ಕಾಂಟ್ರಾಕ್ಟ್ ಲಭ್ಯವಾಗಬಹುದು. ಹಳೆಯ ಕೆಲಸದ ಹಣ ಬರುವ ಸಾಧ್ಯತೆ. ಹಳೆಯ ನೀವು ಕೆಲಸ ಕಂಪ್ಲೀಟ್ ಮಾಡಿರ್ತೀರಿ, ಹಣ ಬರ್ತಾ ಇರ್ತಲ್ಲ, ಆ ಹಣ ಈ ತಿಂಗಳು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಆದರೆ ಶ್ರಮದಿಂದ, ಅಂದರೆ ಶ್ರಮದ ಮೂಲಕ ನೀವು ಪಡೆಯಬೇಕಾಗ್ತೈತಿ. ಭಾಳ ಫಾಲೋ ಅಪ್ ಮಾಡಬೇಕಾಗ್ತೈತಿ. ಹಣದ ವಿಚಾರದಲ್ಲಿ ಯಾರು ಕೊಡ್ಬೇಕಾದ್ರೆ ಕಾಲ್ ಮಾಡೋದು, ಅವ್ರು ಕೇಳೋದು, ಹಿಂಗೆಲ್ಲ ಮಾಡಬೇಕಾಗ್ತೈತಿ. ಅಂದರೆ ಶ್ರಮ ಪಟ್ಟಾಗ ಆ ಹಣ ಬರ್ತೈತಿ, ಹಂಗೆ ಬರೋದಿಲ್ರಿ. ಯಾರಾದರೂ ಶೇರ್ ವಹಿವಾಟ ಮಾಡುತ್ತಿದ್ದರೆ, ಅಂದರೆ ಶೇರ್ ಆಟಗಾರರಿಗೆ ನಷ್ಟ ಅನುಭವಿಸಬೇಕಾಗುವುದು. ಹೊಸ ಹೂಡಿಕೆ ಮಾಡಬೇಡಿ. ಯಾವುದೇ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಇರಲಿ. ಮೋಸವಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಸಂಯಮದಿಂದ ವರ್ತನೆ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಸಂಯಮ ಇಲ್ಲದಿದ್ದರೆ ಏನಪ್ಪಾ ಅಂದರೆ, ಯಾವುದೋ ಒಂದು ನಷ್ಟವನ್ನು ನೀವು ಹಣಕಾಸಿನ ವಿಚಾರದಲ್ಲಿ ನೀವು ಅನುಭವಿಸಬೇಕಾಗುತ್ತದೆ. ನೀವು ಯಾರು ಬಂದು ನೀವು ಕನ್ವಿನ್ಸ್ ಮಾಡ್ತಿರ್ತಾರೆ, ನಿಮ್ಮ ಮುಂದೆ ಇಷ್ಟು ಲಾಭ ಆಗ್ತೈತಿ, ಇಷ್ಟು ದುಡ್ಡು ಬರ್ತೈತಿ ಅಂತ ಏನಾದ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಅಂಥ ವ್ಯಕ್ತಿಯಿಂದ ದೂರ ಉಳಿದ್ಬಿಡ್ರಿ. ನಂತರ ಕೌಟುಂಬಿಕ ವಿಚಾರವನ್ನು ನೋಡೋಣ. ಕೌಟುಂಬಿಕ ವಿಚಾರದಲ್ಲಿ ಸಂತಾನ ವಿಚಾರದಲ್ಲಿ ಅಸಮಾಧಾನ. ನಿಮ್ಮ ಕಡೆಯ ಸಂತಾನ ಅಂದರೆ ಕೊನೆಯ ಮಗುವಿನಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾಗಿ ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಮನೋನೆಮ್ಮದಿ ಕಡಿಮೆ ಅಂತಾನೆ ಹೇಳಬಹುದು. ಅದೇ ರೀತಿ ವಿದ್ಯಾರ್ಥಿಗಳಿಗಾಗಿ ಯಾವ ರೀತಿ ಈ ತಿಂಗಳು ಇರುತ್ತದೆ ನೋಡೋಣ. 1ರಿಂದ 15ನೇ ತಾರೀಕಿನವರೆಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಲಕ್ಷ್ಯ ಕೊಡದೆ ಪ್ರೀತಿ ಪ್ರೇಮದ ಸುಳಿಯಲ್ಲಿ ಸಿಲುಕುವರು. ಹೀಗಾಗಿ ಏಕಾಗ್ರತೆ ಕೊರತೆ ಉಂಟಾಗುತ್ತದೆ. ಏಕಾಗ್ರತೆ ಕೊರತೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ 15ನೇ ತಾರೀಕಿನವರೆಗೆ ಉಂಟಾಗುತ್ತದೆ. ಅದಕ್ಕೇನಪ್ಪ ಅಂತಂದರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. 16-21ರವರೆಗೆ ಸಹಪಾಠಿಗಳ ಜೊತೆ ಪ್ರವಾಸ ಯೋಗ, ಶೈಕ್ಷಣಿಕ ಪ್ರವಾಸ ಇತ್ಯಾದಿ ಹೊಸ ವಿಷಯಗಳ ಸಂಗ್ರಹ ಉಂಟಾಗುತ್ತವೆ. ಅಂದ್ರೆ ಶೈಕ್ಷಣಿಕ ಪ್ರವಾಸವನ್ನು ಗೆಳೆಯರ ಜೊತೆ ಮಾಡ್ಬೋದು. ಇದೇ ರೀತಿ ಒಳ್ಳೆಯ ಫಲಗಳು 16ರಿಂದ 21ನೇ ತಾರೀಕಿನವರೆಗಾಗಿ ನಂತರವೂ ಕೂಡ ಒಳ್ಳೆಯ ಫಲಗಳೇ ನಿಮಗೆ ಏನಪ್ಪಾ ಅಂತ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಪ್ರಾಪ್ತವಾಗ್ತವೆ. ಅದೇ ರೀತಿ ನೌಕರಸ್ಥರಿಗೆ, ಯಾರು ನೌಕರಿ ಮಾಡ್ತಾ ಇದ್ದೀರಿ ಅಂಥವರಿಗೆ ಯಾವ ರೀತಿ ಈ ಫಲವನ್ನು, ಈ ಸಿಂಹರಾಶಿ ಫಲ ಯಾವ ರೀತಿ ಇದೆ ನೋಡೋದನ್ನ. ಯಾರು ಉದ್ಯೋಗಗಳಾಗಿದ್ರಿ ನಿಮಗೆ ಶುಭ ಸಮಯ ಇದಾಗಿದೆ. ಉದ್ಯೋಗಸ್ಥರಿಗೆ ಉತ್ತಮವಾಗಿರ್ತಕ್ಕಂಥ ಶುಭ ಸಮಯ ಇದಾಗಿದೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳು ನಿಮಗೆ ಸಹಾಯ ಮಾಡುವರು. ಉದ್ಯೋಗದಲ್ಲಿ ಬಡ್ತಿ ಸಂಭವ. ಯಾವುದೇ ರೀತಿಯ ಅಪ್ಲಿಕೇಶನ್ಸ್ಗಳಿದ್ದರೂ ಕೂಡ ಅಪ್ರೂವ್ ಆಗುತ್ತವೆ. ಈ ತಿಂಗಳು ಉದ್ಯೋಗದಲ್ಲಿ ಎಲ್ಲ ಆಕಾಂಕ್ಷೆಗಳು ಈಡೇರುವ ಸಮಯ ಇದಾಗಿದೆ. ಉದ್ಯೋಗದಲ್ಲಿ ಉತ್ತಮ
ಪರ್ಫಾರ್ಮೆನ್ಸ್ನಿಂದಾಗಿ ಮಾನ ಸನ್ಮಾನಗಳು ನಿಮಗೆ ಲಭ್ಯವಾಗುತ್ತವೆ. ಉದ್ಯೋಗದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ದಿನ ಇದಾಗಿರೋದ್ರಿಂದ, ತಿಂಗಳು ಇದಾಗಿರೋದ್ರಿಂದ ಏನಪ್ಪಾ ಅಂತಂದ್ರೆ ಯಾರು ಉದ್ಯೋಗಪತಿಗಳಿದ್ದೀರಿ ಅವ್ರಿಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಶುಭ ಫಲವನ್ನು ಕೊಡ್ತಕ್ಕಂಥ ತಿಂಗಳು ಇದು ಆಗಿರುತ್ತದೆ. ಅದೇ ರೀತಿ ದಾಂಪತ್ಯ ಮತ್ತು ಪ್ರೇಮ ಜೀವನವನ್ನ ನೋಡೋಣ. ಸಿಂಹರಾಶಿಯವರದು ಯಾರು ಪ್ರೇಮಿಗಳಿದ್ದೀರಿ ಅವರಿಗೆ ಅಶುಭ ಫಲದಾಯಕವಾಗಿದೆ. ನಿಮ್ಮ ಸಂಗಾತಿಯು ಯಾವುದೋ ಒಂದು ಅಸತ್ಯದಲ್ಲಿ ಸಿಕ್ಕಿ ಬೀಳುವ ಸಂಭವ ಇರುವುದು. ಯಾವುದೋ ಒಂದು ನಿಮಗೆ ಕೇಡು ಬಯಸ್ತಕ್ಕಂತಹ ಒಂದು ಅಸತ್ಯದ ಅಧರ್ಮದ ವಿಚಾರದಲ್ಲಿ ನಿಮ್ಮ ಕೈಯಲ್ಲಿ ಸಿಕ್ಕಿ ಬೀಳುವುದರಿಂದ ಏನಪ್ಪಾ ಅಂತಂದ್ರೆ ಮನಸ್ತಾಪಗಳು ಉಂಟಾಗುತ್ತವೆ, ದುರ್ಘಟನೆಗಳಾಗುವ ಸಂಭವಗಳು ಇದೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಪ್ರೇಮಿಗಳಿದ್ದವ್ರಿಗೆ ಏನಪ್ಪಾ ಅಂತಂದ್ರೆ ಸಂಯಮದಿಂದಿರಿ, ವಿಚಾರ ಮಾಡಿ ಮುಂದುವರಿರಿ. ಪ್ರೇಮಿಗಳಿಗೆ ಇದು ಅತ್ಯಂತ ಶುಭ ಸಮಯ ಅಲ್ಲ. ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ಯಾರು ದಂಪತಿಗಳಿದ್ದೀರಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಪತಿ ಪತ್ನಿಯರಲ್ಲಿ ಶೀತಲ ಸಮರಗಳು, ಇರುಸು ಮುರುಸುಗಳು ಮುಂದುವರಿಯುತ್ತಲೇ ಇರುತ್ತವೆ. ನಿಮ್ಮ ಸಂಗಾತಿಯ ತಂದೆ ತಾಯಿಗಳು ನಿಮ್ಮ ಜೊತೆ ವಾದ ವಿವಾದ ಮಾಡುವ ಸಂದರ್ಭಗಳು ಎದುರಾಗುತ್ತವೆ. ಆದ್ದರಿಂದ ಆ ಸಮಯವನ್ನ ಸಂಯಮದಿಂದ ನಿಭಾಯಿಸುವುದು ಅಗತ್ಯ. ಯಾರು ಸಿಂಹರಾಶಿಯವರು ವ್ಯಾಪಾರಿಗಳಿದ್ದೀರಿ 4 ದೊಡ್ಡ ಕೆಲಸಗಳು ಈ ತಿಂಗಳು ನಿಮ್ಮ ಕೈಗೂಡಲಿವೆ. ಏನಪ್ಪ 4 ದೊಡ್ಡ ಕೆಲಸಗಳು ಅಂತಂದ್ರೆ ಹೊಸ ಡೀಲ್, ನ್ಯೂ ಪ್ರಾಜೆಕ್ಟ್ ಸಿಗುವ ಸಾಧ್ಯತೆಗಳು ಅದಾವ. ನ್ಯೂ ಪ್ರಾಜೆಕ್ಟ್ ಯಾವುದಾದ್ರು ಹೊಸ ವ್ಯಾಪಾರಕ್ಕೆ ನೀವು ಅಣಿಯಾಗುವ ಸಾಧ್ಯತೆ ಇದೆ. ಅದೇ ರೀತಿ ಈ ತಿಂಗಳು ಹೆಚ್ಚು ವ್ಯಾಪಾರ ಆಗುವ ಸಾಧ್ಯತೆ, ಸೇಲ್ಸ್ ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ಉತ್ಪನ್ನಗಳು ಸೇಲ್ ಆಗ್ತವೆ. ಮತ್ತು ಮೂರನೇದ್ದು ಇನ್ನು ನಿಮ್ಮ ವ್ಯಾಪಾರದಲ್ಲಿ ಮಾರ್ಪಾಡು ಮಾಡುವಿರಿ. ನಿಮ್ಮ ವ್ಯಾಪಾರ ವೃದ್ಧಿಗಾಗಿ, ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಸಲುವಾಗಿ ಕೆಲವೊಂದು ಮಾರ್ಪಾಡುಗಳು ಈ ತಿಂಗಳು ನಿಮ್ಮ ವ್ಯಾಪಾರದಲ್ಲಿ ಆಗ್ತವೆ. ಅದೇ ರೀತಿ ನಿಮ್ಮ ವ್ಯಾಪಾರದ ಅಭಿವೃದ್ಧಿಗಾಗಿ ಹೊಸ ಮಷಿನ್ ಕೊಂಡುಕೊಳ್ಳುವ ಯೋಗ ಕೂಡ ಇದೆ. ಅಂದ್ರೆ ಹೊಸ ಮಷಿನ್ ಯಾವ್ದಾರ ಒಂದು ವ್ಯಾಪಾರ ಮಾಡ್ತಿರ್ತೀವಿ, ಯಾವ್ದಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಆ ಮಷಿನ್ ಭಾಳ ಕಿರಿಕಿರಿ ಮಾಡ್ತಾ ಇರ್ತಾವೆ ಹಳೆವು. ಹಿಂಗಾಗಿ ಹೊಸ ಮಷಿನ್ ಅನ್ನು ಕೊಂಡುಕೊಂಡು ಮತ್ತೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಸಾಧ್ಯತೆ ಕೂಡ ಇದೆ. ಅದೇ ರೀತಿ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಮಾಡ್ಕೊಂಡು ಹೊಸ ಮಷಿನ್ ಅನ್ನು ಕೊಂಡುಕೊಳ್ಳುವ ಒಂದು ಸಾಧ್ಯತೆ ಕೂಡ ಈ ನಿಮ್ಮ ಸಿಂಹರಾಶಿಯವರಿಗೆ ಈ ತಿಂಗಳು ಇದೆ. ಅದೇ ರೀತಿ ಈಗ ಪ್ರತಿದಿನದ ಅಂದ್ರೆ ಈ ತಿಂಗಳ ಮಾರ್ಚ್ ತಿಂಗಳ ಪ್ರತಿದಿನದ ಭವಿಷ್ಯವನ್ನ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. 1, 2, 3 ಈ ದಿನಾಂಕಗಳು ಉತ್ತಮ ದಿನಗಳಾಗಿರುತ್ತವೆ. ಯಾರು ಸಿಂಹರಾಶಿಯವರಿದ್ದೀರಿ ಅವರಿಗೆ 1, 2, 3 ಉತ್ತಮ ದಿನಾಂಕಗಳು. ಒಳ್ಳೆಯ ಜನರ ಸಂಪರ್ಕ, ಜಯ ಪ್ರಾಪ್ತಿ ಇತ್ಯಾದಿ ಒಳ್ಳೆಯ ಲಾಭಗಳು ಆಗುವ ಸಾಧ್ಯತೆಗಳು ಅದಾವು. ಅದೇ ಮಾರ್ಚ್ ತಿಂಗಳ 4, 5ನೇ ತಾರೀಕು ಚಿಂತಾಜನಕ ದಿನಗಳಾಗಿವೆ. ಅಕಾರಣ ಚಿಂತೆಗಳು ಉತ್ಪನ್ನವಾಗಿ ಮನಸ್ಸು ಉದ್ವಿಗ್ನವಾಗುತ್ತದೆ. ಮತ್ತು 6, 7ನೇ ತಾರೀಕು ಸಂದರ್ಶನಗಳಲ್ಲಿ ಜಯ, ಅಂದ್ರೆ ಯಾವ್ದು ಇಂಟರ್ವ್ಯೂ ಕೊಡ್ತಿರಲ್ಲ ಆ ಇಂಟರ್ವ್ಯೂ ಸಕ್ಸಸ್ ಆಗುವ ಸಾಧ್ಯತೆಗಳಿದಾವೆ. ಹೊಸ ಜನರ ಸಂಪರ್ಕ ಏರ್ಪಡುವ ಸಾಧ್ಯತೆಗಳು ಕೂಡ ಅದಾವು. 8, 9ನೇ ತಾರೀಕು ಸಂಯಮದಿಂದಿರುವುದು ಲೇಸು, ಯಾಕೆಂದರೆ ನಿಮ್ಮ ಕೆಟ್ಟ ವರ್ತನೆಯಿಂದ ವ್ಯಾಪಾರ ವ್ಯವಹಾರಗಳು ಹಾಳಾಗುವ ಸಾಧ್ಯತೆಗಳು ಕೂಡ ಅದಾವು. ಅದೇ ರೀತಿ 10, 11ನೇ ತಾರೀಕು ವ್ಯಾಪಾರಿಗಳಿಗೆ ಉನ್ನತಿ, ಉದ್ಯೋಗಸ್ಥರಿಗೆ ಮತ್ತು ರೈತರಿಗೆ ಉತ್ತಮ ಸಮಯ ಇದಾಗಿದೆ. ಎಲ್ಲ ರೀತಿ ವ್ಯಾಪಾರದಲ್ಲಿ ಕೂಡ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಲಾಭವನ್ನು ನೀವು ಪಡಿತೀರಿ. ವ್ಯಾಪಾರಸ್ಥರಿಗೂ ಕೂಡ ಉದ್ಯೋಗಸ್ಥರಿಗೂ ಕೂಡ ಒಳ್ಳೆಯ ದಿನಗಳು 10, 11 ತಾರೀಕು ಆಗಿರುತ್ತದೆ. ಅದೇ ರೀತಿ 12, 13ನೇ ತಾರೀಕು ಆರೋಗ್ಯ ಚಿಂತೆ, ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳಾಗಿ ಅನಾರೋಗ್ಯಗಳು ಆವರಿಸುವ ಸಾಧ್ಯತೆಗಳಿದೆ. ಆದ್ದರಿಂದ ಏನಪ್ಪಾ ಅಂದ್ರೆ ಆಹಾರ ಸೇವನೆಯಲ್ಲಿ ಜಾಗ್ರತೆಯನ್ನು ವಹಿಸಿ. ಯಾವುದಾದ್ರೂ ಪ್ರಯಾಣಗಳಿದ್ದರೆ ದಯವಿಟ್ಟು ಮುಂದೂಡಿ. ಮತ್ತು ನಂತರ 14, 15, 16, 17, 18, 19, 20 ಈ 7 ದಿನಗಳು ಸುಖ, ಸಂತೋಷ, ಸಮೃದ್ಧಿಯ ದಿನಗಳಾಗಿವೆ. ಎಲ್ಲ ರೀತಿಯಿಂದಲೂ ಲಾಭ, ಯಾತ್ರೆಗಳಲ್ಲಿ ಲಾಭ, ಇಷ್ಟಾರ್ಥ ಸಿದ್ಧಿಯ ದಿನಗಳು ಇವಾಗಿವೆ. ಉದ್ಯೋಗಸ್ಥರಿಗೆ ಯಾವುದಾದರೂ ಉದ್ಯೋಗದ ಮೂಲಕ ಯಾತ್ರೆಗಳು ಉಂಟಾಗುವ ಸಾಧ್ಯತೆಗಳು ಇದಾವೆ. ಅದು ಕೂಡ ಲಾಭದಾಯಕ ಕೂಡ ಆಗಿರುತ್ತದೆ. ಅದೇ ರೀತಿ 21, 22, 23 ಈ ದಿನಗಳಲ್ಲಿ ಸಂಯಮ ಅಗತ್ಯ. ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ಹಣದ ಹೂಡಿಕೆ ಮಾಡಬೇಡಿ. ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ವಿಚಾರ ಮಾಡ್ರಿ, ಯಾಕಂದ್ರೆ ಹಣ ಲಾಸ್ ಆಗುವ ಸಾಧ್ಯತೆಗಳು ತುಂಬಾ ಅದಾವು. ಅದಕ್ಕೆ ಏನಪ್ಪಾ ಅಂದ್ರೆ ನಂತರ 24, 25, 26, 27, 28, 29, 30, 31 ಈ ದಿನಗಳು ಅತ್ಯಂತ ಶುಭ ದಿನಗಳಾಗಿವೆ. ಯಾವುದೇ ಪೆಂಡಿಂಗ್ ಕಾರ್ಯಗಳು ಪೂರ್ತಿಯಾಗುತ್ತವೆ. ಯಾವ್ದಾದ್ರು ಕೆಲಸ ಹೆಲ್ಡಪ್ ಆಗಿದ್ರೆ, ಪೆಂಡಿಂಗ್ ಇದ್ರೆ ಅವು ಸಕ್ಸಸ್ಫುಲ್ ಆಗಿ ಯಶಸ್ವಿನ ಆಗ್ತವೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಜಯ, ಮಾನ, ಸಮ್ಮಾನಗಳು ಈ ದಿನಗಳಲ್ಲಿ ವೃದ್ಧಿಯಾಗುತ್ತವೆ. ಕುಟುಂಬದಲ್ಲಿ ಶುಭ ಸಮಾಚಾರ, ಶುಭ ವಾತಾವರಣ ಇರುತ್ತದೆ. ಅದಕ್ಕೆ ಏನಪ್ಪಾ ಅಂತಂದ್ರ ಈ ತಿಂಗಳ ಒಂದು ನಿಮ್ಮ ಗೃಹ ಗೋಚಾರ
ಫಲ ಇದಾಗಿರ್ತದೆ. ನೀವೇನ್ ಮಾಡ್ರಿ, ಕೆಲವೊಂದಿಷ್ಟು ಗ್ರಹಗಳು ನೆಗೆಟಿವ್ ಫಲವನ್ನು ಕೊಡ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಸೂರ್ಯದೇವರ ಆರಾಧನೆಯನ್ನು ಮಾಡಿ, ಸೂರ್ಯದೇವರ ಮಂತ್ರವನ್ನ ಪಠನೆ ಮಾಡಿ. ಯಾರಿಗೆ ಸೂರ್ಯದೇವರ ಮಂತ್ರಗಳ ಅನ್ಲಿಕ್ಕೆ ನಾವು ಅಷ್ಟು ಶುದ್ಧತೆ ಇಲ್ಲ ಅಂತಕ್ಕಂಥವ್ರು, ಮಡಿ ಮೇಲಿಗೆ ಆಚರಿಸಲಿಕ್ಕೆ ಆಗ್ತಾ ಇಲ್ಲ, ಬೆಳಿಗ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಕ್ಕಂಥವ್ರು ಈ ನಂಬರ್ ಅನ್ನ ಚಾಂಟ್ ಮಾಡಿ. ಯಾವತ್ತಪ್ಪ ಅಂತಂದ್ರೆ ಸೂರ್ಯದೇವರ ಒಂದು ನಂಬರ್, ಸೂರ್ಯದೇವರಿಗೆ ಸಂಬಂಧಪಟ್ಟಂತ ಆ ಗ್ರಹವನ್ನ ಹೀಲ್ ಮಾಡ್ತಕ್ಕಂಥ ಒಂದು ಎನರ್ಜೆಟಿಕ್ ನಂಬರ್ ಇರ್ತದೆ. ನೋಟ್ ಮಾಡ್ಕೊಳ್ಳಿ, 46476102 ಈ ನಂಬರ್ ಅನ್ನು ಚಾಂಟ್ ಮಾಡಿ. ಅದೇ ರೀತಿ ಶುಕ್ರನ ನಂಬರ್ ಆಗಿರ್ತಕ್ಕಂಥದ್ದು ಇದು ಒಂದು ನಂಬರ್ ಒಂದು ಚಾಂಟ್ ಮಾಡ್ಕೊಳ್ಳಿ, 196045 ಇದು ಕೂಡ ನೀವು ಚಾಂಟ್ ಮಾಡಬಹುದು ನಿಮ್ಮ ಕಷ್ಟ ಕಾಲಗಳಲ್ಲಿ, ಆರ್ಥಿಕ ವಿಚಾರಗಳಲ್ಲಿ. ಮತ್ತು ಕೆಲಸ ಸ್ಲೋ ಆಗ್ತಾ ಇದೆ, ಇನ್ ಟೈಮ್ ಕೆಲಸ ಮುಗಿತಾ ಇಲ್ಲ ಅಂತಕ್ಕಂಥ ಅನುಮಾನಗಳು ನಿಮಗೆ ಬಂದಾಗ ಈ ನಂಬರ್ ಅನ್ನು ಚಾಂಟ್ ಮಾಡಿ, 42941571 ಈ ನಂಬರ್ ಅನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ. ನಿಮ್ಮ ಎಡಭಾಗದಲ್ಲಿ ನೀವು ಗ್ರೀನ್ ಪೆನ್ ಇಂದ ಬರೆದುಕೊಳ್ಳುವುದರಿಂದ ಇದು ಕೂಡ ನೀವು ಇದರಿಂದ ಎನರ್ಜಿಯನ್ನು ನೀವು ತೆಗೆದುಕೊಂಡು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನೀವು ಸಾಗಿಸಬಹುದು. ಅದೇ ರೀತಿ ಇನ್ನೊಂದು ನಂಬರು ಸಾರ್ವತ್ರಿಕವಾಗಿ ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಅನುಕೂಲಕ್ಕೆ ಬರ್ತಕ್ಕಂಥ ನಂಬರು. ಈ ನಂಬರ್ ಮನಸ್ಸಿನಲ್ಲಿ ಅನ್ಕೊಂತ ಇರಿ. ಯಾವ್ದಪ್ಪ ಅಂದ್ರೆ 28344491 ಇನ್ನೇನು ಹೇಳ್ತೀರಿ, 28344491 ಈ ನಂಬರ್ ನೀವು ಚಾಂಟ್ ಮಾಡ್ಕೊಳ್ತಾ ಇರಿ. ಇದರಿಂದ ಏನಪ್ಪಾ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಗ್ರಹ ಸ್ಥಿತಿಗಳು ನೆಗೆಟಿವ್ ಫಲವನ್ನು ಕೊಡ್ತಾ ಇದ್ರೆ, ಗೋಚಾರದಲ್ಲಿ ಆಗಲಿ ಮತ್ತು ದಶಾಭಕ್ತಿಯಲ್ಲಿ ಆಗಲಿ ಕೂಡ ಆ ನೆಗೆಟಿವ್ ಫಲವನ್ನ ಹೀಲ್ ಮಾಡ್ತಕ್ಕಂಥ ಎನರ್ಜಿಯನ್ನು ಹೊಂದಿರತಕ್ಕಂಥ ನಂಬರ್ಗಳು ಇವಾಗಿರ್ತವೆ. ಕುಂತು ನಿಂತು ಮನಸ್ಸಿನಲ್ಲಿ ಅಂತ ಇರ್ಬೋದು, ಇದಕ್ಕೆ ಯಾವುದೇ ರೀತಿ ಮಡಿ ಮೇಲಿಗೆ ಆಚಾರ ವಿಚಾರಗಳ ಗೊಡವೆಗಳು ಇರುವುದಿಲ್ಲ. ಇಷ್ಟು ನಿಮ್ಮ ಸಿಂಹರಾಶಿಯವರ ಭವಿಷ್ಯ, ಮಾರ್ಚ್ ತಿಂಗಳ ಭವಿಷ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.